ಬಿಜೆಪಿಯವರೇನು ಧರ್ಮ ಯುದ್ಧ ಮಾಡ್ತಾ ಇಲ್ಲ. ಬಿಜೆಪಿಯವರು ಧರ್ಮದಲ್ಲಿ ರಾಜಕೀಯ ಮಾಡ್ತಾರೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು. ಅವರ ಪಾರ್ಟಿ ಲೀಡರ್ಗಳೆಲ್ಲ ನಮ್ಮ SIT ಸ್ವಾಗತ ಮಾಡಿದ್ರು. ನಾವು ಏನಿದೆ ಸತ್ಯ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ಈಗ ಪಾಪ ಧರ್ಮಸ್ಥಳನ್ನು ಅಶುದ್ಧ ಮಾಡಕ್ ಹೊರಟಿದ್ದಾರೆ. ನಾನು ಧರ್ಮಸ್ಥಳದವರ ಧರ್ಮಾಧಿಕಾರಿಗಳಿಗೆ ನಾನು ಅಪೀಲ್ ಮಾಡ್ತೀವಿ, ಇಂಥ ರಾಜಕೀಯದ ಕುತಂತ್ರಕ್ಕೆ ತಾವು ತಮ್ಮ ಕ್ಷೇತ್ರ ಬಲಿಯಾಗಬಾರ್ದು. ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಫೋರಂ. ಎಲ್ಲಾ ಭಕ್ತರು ಇದ್ದಾರೆ. ಈ ರಾಜಕೀಯಕ್ಕೆ ನಿಮ್ಮ ಕ್ಷೇತ್ರವನ್ನ ದುರ್ಬಳಕೆ ಮಾಡಿಕೊಳ್ಳಿಕ್ಕೆ ತಾವು ಅವಕಾಶ ಕೊಡಬಾರ್ದು ಅನ್ನೋದನ್ನ ನನ್ನ ಸಂಪೂರ್ಣವಾದಂತ ನಮ್ಮ ವೀರೇಂದ್ರ ಹೆಗಡೆಯವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಸಮಾಜ ಅವನ್ನ ಬಹಳ ಗೌರವಿಸ್ತದೆ. ಇವರು ಯಾಕೆ ಅವರ ರಕ್ಷಣೆಗೆ ಸ್ಟಾರ್ಟಿಂಗ್ ಇಲ್ಲ? ಇವತ್ತೇನಾದ್ರು ಈ ಕುತಂತ್ರ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಅಂದ್ರೆ ಬಿಜೆಪಿಯ ಎರಡು ಗುಂಪಿನಲ್ಲಿ ಇಂಟರ್ನಲ್ ಫೈಟ್ ಇಂದ ಇದು ನಡೀತಾ ಇದೆ. ಐ ಆಮ್ ಆನ್ ರೆಕಾರ್ಡ್. ಇಟ್ ಈಸ್ ದಿ ಇಂಟರ್ನಲ್ ಫೈಟ್ ಬಿಟ್ವೀನ್ ದಿ ಬಿಜೆಪಿ. ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ, ಯಾರ್ಯಾರ್ದು ಹೇಳಿಕೆ ಇದೆ, ಯಾರ್ಯಾರ ಮೇಲೆ ಹೇಳಿಕೆ ಇದೆ, ಇದೆಲ್ಲ ಯಾರು ಕೊಟ್ಟಿರೋರು? ಅರೆಸ್ಟ್ ಆಗಿದ್ದವರು ಯಾವ ಪಾರ್ಟಿನವರು? ನಮ್ಮ ಶಾಸಕ ಅಂತ ಹೇಳ್ತಾರೆ. ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರ ಶಾಸಕ ಏನ್ ಹೇಳಿದ್ರು? ಇವೆಲ್ಲ ಕೂಡ ದೊಡ್ಡ ಷಡ್ಯಂತ್ರ ಇತ್ತು ಅಂತ ನಾನು ಈಗಾಗಲೇ ಹೇಳಿದ್ದೆ. ಸೊ ಎಲ್ಲರೂ ಕೂಡ ಅವರ ಪಾರ್ಟಿಯವರೇ ಧರ್ಮಸ್ಥಳದವ್ರ ಮೇಲೆ ಮಸಿ ಬಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಷಡ್ಯಂತ್ರ ಮಾಡಿದ್ದು ಇಟ್ ಈಸ್ ಬಿಜೆಪಿ ಅಂಡ್ ಬಿಜೆಪಿ ಅಂಗ ಪಾರ್ಟಿ. ಈಗ ಅದನ್ನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲಿ ಡಿಸ್ಕ್ಲೋಸ್ ಮಾಡ್ಬಿಡ್ತೀವೋ, ಹೆಸರುಗಳನ್ನ ಈಚೆ ಬೇಲೆ ಎಳಿತೀವೋ ಅನ್ನೋ ದೃಷ್ಟಿಯಿಂದ ಅದನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ವಿ ಡೋಂಟ್ ವಾಂಟ್ ಟು ಇನ್ವಾಲ್ವ್. ನಾ ಹಿಂದೆ ಹೇಳಿದ್ದೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ ಹಿಂದೆ ಅಸೆಂಬ್ಲಿಲೂ ಹೇಳಿದೀನಿ, ಹೊರಗಡೆನೂ ಹೇಳಿದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಕೂಡ ನೀವು 1ನೇ ತಾರೀಕು ಅಲ್ಲೋಗಿ ಸಭೆ ಮಾಡ್ತೀನಿ, ಇದನ್ನ ಮಾಡ್ತೀನಿ ಮಾಡಿ ಬೆಂಗಳೂರಲ್ಲಿ. ಯು ಡೂ ಇನ್ ಬ್ಯಾಂಗ್ಳೂರ್. ಬೇರೆ ಕಡೆ ಅಲ್ಲಿ ಬಿಟ್ಬಿಟ್ಟು ಹೋಗಿ ಹೀಗೆ ನಿಮ್ಮ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಇಷ್ಟು ಅವಮಾನ ಆಗ್ಬೇಕು ಆಗಿದೆ ಮಾಡಿ ಬೆಂಗಳೂರಲ್ಲಿ ಅದ್ಯಾವ ಸಭೆ ಮಾಡ್ತೀರಾ ಮಾಡಿ, ಯಾರು ಬೇಡ ಅಂತಾನೆ? ಭಕ್ತಾದಿಗಳನ್ನ ಇಟ್ಕೊಂಡು ನೀವು ರಾಜಕಾರಣ ಮಾಡಕ್ ಹೊರಟು ಭಕ್ತಾದಿಗಳನ್ನ ಕರಿತಾ ಇದ್ದೀವಿ. ಏನ್ ನಿಮ್ ಕೇಳ್ಬಿಟ್ಟು ಭಕ್ತಾದಿಗಳು ಬಸ್ಸಲ್ಲಿ ಹೋಗ್ತಾರ? ನಾವು ಭಕ್ತಾದಿಗಳಿಗೆಲ್ಲ ಫ್ರೀ ಮಾಡಿದ್ವಿ, ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿದ್ವಿ. ಅಲ್ಲಿರುವಂತ ಏನು ನಂಬಿಕೆ ಇಟ್ಕೊಂಡಿದ್ದಾರೆ ಜನ, ಅದ್ರ ಮೇಲೆ ಲೋಪ ಬರ್ದಿಂಗೆ ಇವತ್ತು ಎಲ್ಲರೂ ಕೂಡ ನಾವು ನಾಯಕರು ಅಂದ್ಕೊಂಡು ನಾವು ನೋಡ್ಕೊಳ್ಬೇಕಾಗ್ತದೆ. ಸೊ ಇವತ್ತೇನು ಬಿಜೆಪಿಯವರು ಅಲ್ಲಿಗೆ ಸಭೆ ಕರೆದಿದ್ದಾರೆ, ಅದು ರಾಜಕೀಯದ ಸಭೆನೇ ಹೊರತು ಇದು ಧರ್ಮ ಉಳಿಸಕ್ಕಲ್ಲ. ಧರ್ಮ ಹೆಸರಿನಲ್ಲಿ ಅಶಾಂತಿ ಮೂಡುವಂತ ಕೆಲಸವನ್ನ ಇವತ್ತು ಅವರು